ರೆಡ್ಡಿ ಅವರೇ, ಹೇಳಿ ಸರ್. ಈ ವಿಲ್ಟ್ ಪ್ರಾಬ್ಲಮ್ ಪೊಮಗ್ರೆನೇಟ್ ತುಂಬಾ ಜಾಸ್ತಿ ಇದೆ, ನಿಮ್ದ್ರಲ್ಲಿ ತುಂಬಾ ಕಡಿಮೆ ಇದೆ. ಏನ್ ಮಾಡಿದಿರಾ ನೀವು? ನಾವು ಇದನ್ನ 200 ಲೀಟರ್ ಡ್ರಮ್ ನಲ್ಲಿ 5 kg ಬೇವಿನ ಹಿಂಡಿ ತಗೊಂಡು ಡ್ರಮ್ ನಲ್ಲಿ ಹಾಕ್ಬಿಟ್ಟು 5 ದಿವಸ ಮಾಡಿಬಿಟ್ಟು ದಿನಕ್ಕೆ 2 ಸಾರಿ ಕೋಲ್ನಲ್ಲೇ ತಿರುವು ಕೊಟ್ಟು ಆಮೇಲೆ ಫಿಲ್ಟರ್ ಮಾಡಿ ಗಿಡಕ್ಕೆ ಬಿಡ್ತಾ ಇದ್ದೀನಿ ಡ್ರಿಪ್ ನಲ್ಲೇ. ನಮ್ದ್ರಲ್ಲಿ ಏನು ಇವಾಗ ಎಷ್ಟು ಸಲ ಬಿಡ್ತಾ ಇದ್ದೀರಾ? ವಾರಕ್ಕೆ 1 ಸಾರಿ ಬಿಡ್ತಾ ಇದ್ದೀನಿ ಸರ್. ಪೊಮಗ್ರೆನೇಟ್ ಸ್ಪೆಷಲ್ ಎಷ್ಟು ಉಪಯೋಗಿಸ್ತಾ ಇದ್ದೀರಾ? ಇದು 1 kg 200 ಲೀಟರ್ ಡ್ರಮ್ಕ 5 kg ಬೇವಿನ ಹಿಂಡಿ ಹಾಕಿ 1 kg ಇದು ಹಾಕ್ತಾ ಇದ್ದೀನಿ. ನಮ್ಗೆ ವಿಲ್ಟ್ ಅನ್ನೋದು ನಮ್ ತಾಳದಲ್ಲಿ ಮುಂಚೆ ಹೆಂಗಿತ್ತು? ಮುಂಚೆ ಮಾಡಿದ್ವಿ, ಅವಾಗ ಪ್ಲಾಟ್ ಎಲ್ಲ ಹೋಗ್ಬಿಡ್ತು. ಆಮೇಲೆ ಈಗ ಮಾಡ್ತಾ ಇದ್ವಿ, ಈಗ 1 ಗಿಡ ಎಲ್ಲಿ ಇಲ್ಲ. ಓಕೆ, ತುಂಬಾ ರೈತರು ಆಕ್ಚುಲಿ ಏನಂದ್ರೆ ಇದು ಉಪಯೋಗಿಸಲ್ಲ. ಅವರು ಟ್ರೈಕೋಡರ್ಮಾ ಸೂಡೋಮೋನಾಸ್ ಉಪಯೋಗಿಸಬಹುದು, ಆಮೇಲೆ ಪ್ಯಾಸಿಲೋಮೈಸಿಸ್ ಉಪಯೋಗಿಸಬಹುದು. ನೆಮಟೋಡ್ ಪ್ರಾಬ್ಲಮ್ ಅಂತೂ ಇದೆ, ಫಂಗಸ್ ಪ್ರಾಬ್ಲಮ್ ಅಂತೂ ಇದೆ, ವಿಲ್ಟ್ ಅಂತ ಇದೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ವಿಲ್ಟ್ ಜಾಸ್ತಿ ಬರ್ತಾ ಇದೆ, ಅವರೆಲ್ಲ ಕಟ್ ಮಾಡ್ಬಿಡ್ತಾ ಇದ್ರೆ. ಮೊದಲು ನಾನು AMC ಇವೆಲ್ಲ ಮಾಡ್ತಾ ಇದ್ನೆ, ಏನ್ ಮಾಡೋದು ಕಂಟ್ರೋಲ್ ಆಗೋದು. ಮಾಡ್ಬೋದು, AMCನೂ ಉಪಯೋಗಿಸಬೇಕು, ಕಂಟ್ರೋಲ್ ಬರೋಲ್ಲ. AMCನೂ ಉಪಯೋಗಿಸಬೇಕು. ಸೊ AMC ಉಪಯೋಗಿಸೋಣ, ಪೊಮಗ್ರೆನೇಟ್ ಸ್ಪೆಷಲ್ ನಾವು ಉಪಯೋಗಿಸೋಣ. ಸೊ ಡ್ರಿಪ್ ನಾವು ಕೊಡ್ಬೇಕು. ಅದನ್ನ ನಾವು ಡ್ರಿಪ್ ಕೊಡ್ತಾ ಇಲ್ಲ, ಸ್ಪ್ರೇ ಮಾಡೇನೆ. ಪೊಮಗ್ರೆನೇಟ್ ಬೂಸ್ಟರ್ ಇವಾಗ ಬ್ಲೈಟ್ ತುಂಬಾ ಜಾಸ್ತಿ ಬರ್ತಾ ಇದೆ. ರೈತರು ಏನ್ ಮಾಡ್ಬೇಕು? ಇದನ್ನ ಇದು ಮಾಡ್ಕೊಂಡ್ರೆ ಬ್ಲೈಟ್ ಬೂಸ್ಟರ್ ಅಲ್ವಾ? ಎಷ್ಟು 2.5 ml ಮಾಡ್ತಾ ಇದ್ದೀನಿ ಸರ್. 2.5 ml ಬೂಸ್ಟರ್ 2.5 ಗ್ರಾಮ್ ಇದು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ತೀರಾ? ಮಾಡ್ತೀವಿ. ಎಷ್ಟು ಸಲ ಮಾಡ್ತಾ ಇದ್ದೀರಾ? ವಾರಕ್ಕೆ 1 ಸಾರಿ ಮಾಡ್ತಾ ಇದ್ದೀವಿ. ವಾರಕ್ಕೆ 1 ಸಲ ಮಾಡ್ತಾ ಇದ್ದೀರಾ? ಸೊ ಅವಾಗ ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ? ಒಳ್ಳೆ ಹೆಲ್ತ್ ಇದೆ. ನಮ್ಗೆ ಈಗ ರೋಗ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಬ್ಲೈಟ್ ಕಾಣಿಸ್ತಾ ಇಲ್ಲ. ಬ್ಲೈಟ್ ಕಾಣಿಸ್ತಾ ಇಲ್ಲ. ಓಕೆ, ಬ್ಲೈಟ್ ತುಂಬಾ ಜನಕ್ಕೆ ಪ್ರಾಬ್ಲಮ್ ಇದೆ. ಬ್ಲೈಟ್ ಸುಮ್ಮನೆ ಇವಾಗ ನಮ್ ಜೊತೆ ಎಲ್ಲ ಮಾಡಿರೋದು ಪಕ್ಕದ ಸೊಣ್ಣನಹಳ್ಳಿಯವರು, ಅವ್ರು ಸುಮ್ಮನೆ ಇದೆ, ಬ್ಲೈಟು ಇದೆ, ವಿಲ್ಟು ಇದೆ. ಹೌದು, ಮೊನ್ನೆ ಬಂದ್ ನೋಡಿ, ಅಣ್ಣ ನಿಮ್ ತೋಟದಲ್ಲಿ ಚೆನ್ನಾಗಿದೆ, ನಮ್ MS ರಾವ್ ಡಾಕ್ಟರ್ ನಂಗೆ ಮೀಟ್ ಮಾಡ್ಕೊಡು, ಓಕೆ ನಾವು ಮಾಡ್ಬೇಕು ಅಂತಂದು ಅವ್ರು ಹೇಳ್ತಾ ಇದಾರೆ. ರೈತರು ಏನ್ ಮಾಡ್ಬೇಕಂದ್ರೆ ಇದು ಸೂಡೋಮೋನಾಸ್ ಸ್ಪ್ರೇ ಮಾಡ್ಕೋಬಹುದು, ಬ್ಯಾಸಿಲಸ್ ಸ್ಪ್ರೇ ಮಾಡ್ಕೋಬಹುದು, ಆಮೇಲೆ ಟ್ರೈಕೋಡರ್ಮಾ ಸ್ಪ್ರೇ ಮಾಡ್ಕೋಬಹುದು. ಇದೆಲ್ಲ ನಾವು ಸ್ಪ್ರೇ ಮಾಡ್ತಾ ಇದ್ರೆ ಒಳ್ಳೆ ರಿಸಲ್ಟ್ ಬರ್ತದೆ. ಬ್ಯಾಕ್ಟೀರಿಯಲ್ ವಿಲ್ಟ್ ಬರಲ್ಲ, ಆಂಥ್ರಕ್ನೋಸ್ ಬರಲ್ಲ. ಸೊ ಇವಾಗ ಇದು ಪೊಮಗ್ರೆನೇಟ್ ಬೂಸ್ಟ್ ಅಂತ ಇದೆ, ಪೊಂಗಾಮಿಯಾ ಬೂಸ್ಟರ್ ಅಂತಾನು ಇದೆ. ಇದೆಲ್ಲ ಯೂಸ್ ಮಾಡ್ತಾ ಇದ್ರೆ ಅವೆಲ್ಲ ಮಾಡ್ತಾ ಇದ್ವಿ ಸರ್. ಟ್ರಿಪ್ಸ್ ಕಡಿಮೆ ಆಗಿದಿಲ್ಲ? ಅವೆಲ್ಲ ಮಾಡ್ತಾ ಇದ್ವಿ. ನಮ್ಗೆ ಇದ್ರಲ್ಲಿ ಇರೋ ರಿಸಲ್ಟ್ ಇದ್ರಲ್ಲಿ ಇಲ್ಲ. ಅಂದ್ರೆ ನಾವು AMC ಟ್ರೈಕೋಡರ್ಮಾ ನಾನು ಭೂಮಿಗೆ ಬಿಡಲ್ಲ. ಹೌದು, ಅದೇ ನಾನು ತಪ್ಪು ಮಾಡಿದ್ದು. ಆಯ್ತು, ಅದು ಭೂಮಿಗೆ ಬಿಟ್ಟಿದ್ರೆ ಇಷ್ಟು ಇದಾಗ್ತಾ ಇರಲಿಲ್ಲ. ಹೌದು, ಅದೇ ಎಲ್ಲ ಉಪಯೋಗಿಸಬೇಕು. ಸೂಡೋಮೋನಾಸ್ ಭೂಮಿಗೆ ಉಪಯೋಗಿಸಬೇಕು. ಮೈಕ್ರೋನ್ಯೂಟ್ರಿಯೆಂಟ್ ಬೂಸ್ಟರ್ ಅಂತ ಒಂದು ಬರ್ತಾ ಇದೆ ಇವ್ರದ್ರಲ್ಲಿ, ಸಾಮ ಪ್ರಾಡಕ್ಟ್ಸ್ ಅಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಬೂಸ್ಟರ್ ಸ್ಪ್ರೇ ಮಾಡ್ತಾ ಇದ್ರೆ ಒಂದು 5 ಗ್ರಾಮ್ ಹಾಕೊಂಡು ಸ್ಪ್ರೇ ಮಾಡ್ತಾ ಇದ್ರೆ ಅದು ಒಳ್ಳೆ ಕಾಯ ಸೈಜ್ ಬರ್ತಾ ಇದೆ. ಒಳ್ಳೆ ಇದು ಮೊನ್ನೆ ಕಳ್ಸಿದ್ರಲ್ಲ ಸರ್, ಅದು ಮಾಡಿ. ಅದೇ 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 ಇದು ಮೈಕ್ರೋನ್ಯೂಟ್ರಿಯೆಂಟ್ ಬೂಸ್ಟರ್ ಅಂತ. ಅದು ನಮ್ಗೆ ಕೊಡಿ. ಇದು ಮೈಕ್ರೋನ್ಯೂಟ್ರಿಯೆಂಟ್ ಬೂಸ್ಟರ್ ಅಂತ. ಸೊ ಮೈಕ್ರೋನ್ಯೂಟ್ರಿಯೆಂಟ್ ಬೂಸ್ಟರ್ ಒಂದು 5 ಮಿಲ್ಲಿ 1 ಲೀಟರ್ ಹಾಕೊಂಡು ಸ್ಪ್ರೇ ಮಾಡ್ತಾ ಇದ್ರ. ಸೊ ಅದಕ್ಕೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಸೊ ನೀವೇನ್ ಮಾಡ್ಬೇಕಂದ್ರೆ ಇವಾಗ ಹ್ಯೂಮಿಕ್ ಕಾಂಪ್ಲೆಕ್ಸ್ ಅಂತ ಬರ್ತಾ ಇದೆ, ಇದು ತಗೊಳ್ಳಿ. ಹ್ಯೂಮಿಕ್ ಕಾಂಪ್ಲೆಕ್ಸ್ ಅಂತ ಒಂದು ಬರ್ತಾ ಇದೆ. ಸೊ ಹ್ಯೂಮಿಕ್ ಕಾಂಪ್ಲೆಕ್ಸ್ ಅಂದ್ರೆ ಸೊ ನಿಮ್ಗೆ ಇದು ಭೂಮಿಗೆ ಬಿಡಬಹುದು ನೀವು, ಭೂಮಿಗೆ ಬಿಡಬಹುದು ನೀವು. ಭೂಮಿಗೆ 1 ಲೀಟರ್, ಸೊ ಹಂಗೆ 1 ಲೀಟರ್ 1 ಎಕರೆಗೂ ಬಿಡಬಹುದು ನೀವು. ಇದು ಒಳ್ಳೇದು. ಇದು ಏನೋ ಉಪಯೋಗಿಸಿದ್ರೆ ಒಳ್ಳೇದು, ಬೇರು ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಇದು ಸ್ಪ್ರೇನು ಮಾಡ್ಕೋಬಹುದು. 1 ಮಿಲ್ಲಿ 1 ಲೀಟರ್ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇನು ಮಾಡಬಹುದು. ಇನ್ನೊಂದು ಸೀವೀಡ್ ಅಂತ ಬರ್ತದೆ, ಸೀವೀಡ್ ಅಂತಾನು ಇವ್ರ ಹತ್ರ ಸಿಗ್ತಾ ಇದೆ. ಸೊ ಆ ಸೀವೀಡ್ ಅನ್ನೋದು ಏನ್ ಮಾಡ್ಬೇಕಂದ್ರೆ ಅದು 1 ಮಿಲ್ಲಿ ಸಾಕು. 1 ಮಿಲ್ಲಿ ಪೊಂಗಾಮಿಯಾ ಬೂಸ್ಟರ್ ಇಲ್ಲ ಅಂದ್ರೆ ಪೊಮಗ್ರೆನೇಟ್ ಬೂಸ್ಟರ್ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಬಹುದು. ಸ್ಪ್ರೇ ಮಾಡಿದ್ರೆ ನಿಮ್ಗೆ ಬ್ಯಾಕ್ಟೀರಿಯಲ್ ವಿಲ್ಟ್ ತುಂಬಾ ಕಡಿಮೆ ಆಗ್ತದೆ. ವಾರಕ್ಕೊಂದ್ಸಾರಿ ಮಾಡಬಹುದು. ಓಕೆ, ವ್ಯಾಮ್ ಅಂತ ಇದೆ. ವ್ಯಾಮ್ ಒಂದು ಬರ್ತದೆ. ಆಕ್ಚುಲಿ ವ್ಯಾಮ್ ಉಪಯೋಗಿಸಿದ್ರೆ ನಿಮ್ಗೆ ವಿಲ್ಟ್ ಕಡಿಮೆ ಆಗ್ತದೆ. ವ್ಯಾಮ್ ಬೇವಿನಲ್ಲಿ ಮಿಕ್ಕೊಂಡು ನಾವು ಭೂಮಿಗೆ ಹಾಕ್ಬಹುದು. ಸೊ ಈ ತರ ಮಾಡ್ಬೇಕು. ಈ ಟ್ರೈಕೋಡರ್ಮಾ ಸೂಡೋಮೋನಾಸ್ ಇದೆಲ್ಲ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೊಂಡು ನಾವು ಭೂಮಿಗೆ ಆವಾಗ ಆಗ್ತಾ ಇರಬೇಕು. ಟ್ರೈಕೋಡರ್ಮಾ ಸೂಡೋಮೋನಾಸ್ ನಾವು ಡ್ರಿಪ್ ನಲ್ಲಿ ಬಿಡಬೇಕು, ಪ್ಯಾಸಿಲೋಮೈಸಿಸ್ ಡ್ರಿಪ್ ನಲ್ಲಿ ಬಿಡಬೇಕು. ಆವಾಗ ನಿಮ್ಗೆ ಏನಂದ್ರೆ ಚೆನ್ನಾಗಿ ಪಿಕಪ್ ಆಗ್ತದೆ. ನಾನು ಅದು ಸ್ಪ್ರೇ ಮಾಡ್ತಾ ಇದ್ನೆ. ಸ್ಪ್ರೇ ಮಾಡಬಹುದು, ನೀವು ಸ್ಪ್ರೇ ಮಾಡಬಹುದು. ಸೂಡೋಮೋನಾಸ್, ಬ್ಯಾಸಿಲಸ್, ಟ್ರೈಕೋಡರ್ಮಾ ಸ್ಪ್ರೇ ಮಾಡಬಹುದು. 3 ಮಿಲ್ಲಿ ಸ್ಪ್ರೇ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಬ್ಯಾಕ್ಟೀರಿಯಲ್ ವಿಲ್ಟ್ ಕಂಟ್ರೋಲ್, ಬ್ಯಾಕ್ಟೀರಿಯಲ್ ಬ್ಲೈಟ್ ಕಂಟ್ರೋಲ್ ಆಗ್ತದೆ. ಚೆನ್ನಾಗಿ ರಿಸಲ್ಟ್ ಬರ್ತದೆ.
ಸೊ ಇವಾಗ ನೀವು ಮೇಂಟೈನ್ ಮಾಡ್ತಾ ಇದ್ರ, ಚೆನ್ನಾಗಿದೆ ನಿಮ್ದು, ಚೆನ್ನಾಗಿದೆ. ಈಗ ಚೆನ್ನಾಗಿದೆ ಸರ್. ಹಾ, ಸೊ ಇದು ನೀವು ಬೇರೆ ರೈತರಿಗೆ ಹೇಳಿ ಎಲ್ಲರೂ ಉಪಯೋಗಿಸ್ಲಿ. ಟ್ರೈಕೋಡರ್ಮಾ ಸೂಡೋಮೋನಾಸ್ ಉಪಯೋಗಿಸ್ಲಿ, ಪೊಂಗಾಮಿಯಾ ಬೂಸ್ಟರ್ ಉಪಯೋಗಿಸ್ಲಿ, ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ ಬೂಸ್ಟರ್ ಉಪಯೋಗಿಸ್ಲಿ. ಸೂಡೋಮೋನಾಸ್, ಟ್ರೈಕೋಡರ್ಮಾ, ಬ್ಯಾಸಿಲಸ್ ನಾವು ಭೂಮಿಗೆ ಬಿಡ್ತಾ ಇರಬೇಕು ಅಂತ ಹೇಳ್ಬೇಕು. ನಾವು ಎಲ್ಲರಿಗೆ ವಾರಕ್ಕೊಂದ್ಸಾರಿ ಬಿಡ್ತಾ ಇರಬೇಕು ಅಂತ ಹೇಳ್ಬೇಕು. ಯಾಕಂದ್ರೆ ತುಂಬಾ ಜನ ಕಟ್ ಮಾಡ್ತಾ ಇದಾರೆ, ಕಟ್ ಮಾಡಿಬಿಡ್ತಾ ಇದ್ರಲ್ವಾ. ಸೊ ಯಾಕೆ ಸುಮ್ನೆ ಇಷ್ಟು ಬಂಡವಾಳ ಹಾಕ್ಬಿಟ್ಟು ಕಟ್ ಮಾಡ್ತಾ ಇದ್ರೆ, ಅದು ಮಾಡಬಾರ್ದು. ಹಂಗೆ ಮೊದ್ಲು ನಾನು ಇದೇ ಪ್ಲಾಟ್ಗೆ ಮಾಡಿದ್ನೆ. ಮಾಡೋವಾಗ ನಮ್ ಪಕ್ಕದಲ್ಲ ರೈತರು ಹಾಕಿರೋದಕ್ಕೆ ಹಾಕಿದ್ರೆ ಇರಲ್ಲ ಅಂದ್ರ, ಒಳ್ಳೆ ಗಿಡ ಆಗಿದೆ. ನಾನು ಇದು ಮಾಡ್ದಾಗಿಂದ ಒಳ್ಳೆ ರಿಸಲ್ಟ್ ಬಂದಿದೆ. ಸ್ಪೆಷಲ್ ಚೆನ್ನಾಗಿ ಕೆಲಸ ಮಾಡ್ತಾ ಅಂತ ಹೇಳಿದ್ರು ತುಂಬಾ ರೈತರು. ಪೊಮಗ್ರೆನೇಟ್ ಬೂಸ್ಟರ್ ನೀವು ಉಪಯೋಗಿಸ್ತಾ ಇದ್ರ, ಅದು ಚೆನ್ನಾಗಿ ಕೆಲಸ ಮಾಡ್ತಾ ಅಂತ ಹೇಳ್ತಾ ಇದ್ರು. ಸೊ ಇದೆಲ್ಲ ರೈತರಿಗೆ ಹೇಳಿ. ಸೊ ರೈತರು ಎಲ್ಲ ದಾಳಿಂಬೆ ರೈತರಂತೂ ತುಂಬಾ ನಷ್ಟ ಹೋಗ್ತಾ ಇದಾರೆ. ಅವ್ರಿಗೆಲ್ಲ ಲಾಭ ಬರ್ಬೇಕಂದ್ರೆ ಈ ತರ ನಾವು ಮಾಡ್ಬೇಕು. ಕೆಮಿಕಲ್ ನೀವು ಸ್ಟಾಪ್ ಮಾಡಬೇಕಂತ ಹೇಳ್ತಾ ಇಲ್ಲ, ಕೆಮಿಕಲ್ ಕಡಿಮೆ ಮಾಡಿ ಅಂತ ಹೇಳ್ತಾ 50% ಮಾಡ್ತಾ ಇದ್ದೀವಿ ಸರ್. 50% ಮಾಡಬೇಕು. ಇದರಲ್ಲಿ ನಾವು ಕೆಮಿಕಲ್ ಅಲ್ಲಿ ಮಿಕ್ಸ್ ಮಾಡ್ಕೋಬಹುದು. ಇವಾಗ ಕೆಮಿಕಲ್ ಅಲ್ಲಿ ಮಿಕ್ಸ್ ಮಾಡ್ಕೋಬಹುದು. ಸೂಡೋಮೋನಾಸ್, ಬ್ಯಾಸಿಲಸ್ ಎಲ್ಲ ಮಿಕ್ಸ್ ಮಾಡ್ಕೋಬಹುದು. ಒಂದು 10% ನಿಮ್ಗೆ ಅದು ಸತ್ತು ಹೋಗ್ತಾರೆ ಆಕ್ಚುಲಿ ಜೀವಾಣುಗಳು. ಬಟ್ ಆದ್ರೂ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ತಾ ಇರ್ತದೆ. ಕೆಮಿಕಲ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ ಕೆಲ್ಲ ಶಿಲ್ಗಾಡದಲ್ಲಿ ಅವರು AMC ಇದು MIC ಮಾಡಿದ್ದಾರೆ, ಜಯಕೃಷ್ಣ ಅಂತ. ನಮ್ಗೆ ಒಳ್ಳೆ ಸಪೋರ್ಟ್ ಆಗಿದೆ. ಜಾಸ್ತಿ ಕೆಮಿಕಲ್ ಯೂಸ್ ಮಾಡೋದು ಬೇಡ. ಆಯ್ತಲ್ಲ. ಸೊ ಇದೆಲ್ಲ ಉಪಯೋಗಿಸಿ, ಸೊ ಬೇರೆ ಅವರಿಗೆ ಎಲ್ಲಕ್ಕೆ ಹೇಳಿ, ಸೊ ಎಲ್ಲರೂ ಉದ್ಧಾರ ಆಗ್ಲಿ. ಆಯ್ತಾ? ಆಯ್ತು ಸರ್. ಆಯ್ತು. ತೆಲುಗುನಲ್ಲಿ